ಅಯ್ಯೋ ಮಂತಾಗಿದ್ರೆ ಸುಮ್ಮನೆ ಬೇಜಾರು. ಹೋಗಿ ಅಲ್ಲೆಲ್ಲ ನಾನು ಸ್ವಲ್ಪ ಹೊತ್ತು ಮರದಡೆಗೆ ಕುಕ್ಕಂಬರೋಣ. ಅಲ್ಲೆಲ್ಲ ಕಟ್ಟೆ ಪಟ್ಟೆ ಇದ್ರೆ ರಾಣಿ ಯಾತ ಅಡುಗೆ ಮಾಡ್ತಾ ಇದ್ದಾಳಂತೆ. ಅಡುಗೆ ಆಗಲಿ ಹಂಗೆ ಆಗ ತಕ್ಕನ ಅಲ್ಲೆಲ್ಲ ಹೋಗಿ ಕುಕ್ಕಂಬತ್ತೀನಿ. ಮನೆಗಿದ್ರೆ ಒಂಥರ ಅದೇ ಚಿಂತೆ. ವಾತಾವರಣ ಬದಲಾದ್ರೆ ನನ್ನ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಸಿಗುತ್ತೆ. ನಮ್ಮ ರಾಣಿ ಜೀವನ ನನ್ನ ಜೀವನ ಇಬ್ರದ್ದು ಒಂಥರ ಒಂದೇ ಥರ ಆಗೋಯ್ತಲ್ಲ. ಹೋಗತ್ತಾ, ಇದು ಹೆಂಗಪ್ಪ ಸರಿ ಮಾಡೋದು? ಹೆಂಗಾದ ಮಾಡಿ ಸರಿ ಮಾಡಲೇಬೇಕು. ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೇನಾದ್ರೂ ಇಲ್ಲಿಗೆ ಬರ್ರಿ ಅಂತ ಹೇಳಿ ಕಳಿಸ್ಬೇಕು. ಇಲ್ಲಿಂದನೇ ಹೋದ್ರೆ ನನ್ನ ಗಂಡಿಗೂ ನಮ್ಮ ಅತ್ತಿಗೂ ಎಲ್ಲರಿಗೂ ಹೇಳ್ತಾರೆ. ಅವರಿಬ್ರು ಮಾತಾದ್ರೆ ಕೇಳ್ತಾರೆ. ನೋಡೋಣ ಇರು. ಅಯ್ಯೋ, ಈ ರಾಣಿರೂರಾಗೆ ಬಸ್ ಸ್ಟ್ಯಾಂಡ ಇಲ್ಲಿಗೆ ಮಾಡ್ಯವ್ರ. ಊರು ಬಿಟ್ಟು ಒಂದು ಸ್ವಲ್ಪ ದೂರ ಐತಲ್ವಾ? ಪರವಾಗಿಲ್ಲ, ಇಲ್ಲೇ ಒಂದು ಸ್ವಲ್ಪ ಕುಕ್ಕಮ್ಮನ. ಇಲ್ಲಿ ಯಾರೂ ಇಲ್ಲ ತಲೆ ತಿನ್ನೋ ಅಂತಾರು. ಹೆಂಗಪ್ಪ ಇನ್ನು ಒಂದು ವಾರ ತಕನ ಹಿಂಗೆ ಸುಳ್ಳು ಹೇಳ್ಕೊಂಡು ಹೆಂಗಿರೋದು ಇಲ್ಲಿ? ಹೋಗತ್ತಾ, ಹೊತ್ತೇ ಕಳೆಯೋಕ್ಕಾಗ್ತಿಲ್ಲ. ಯಾವಾಗಲೂ ಬರೀ ಅದೇ ಚಿಂತೆ ಆಗ್ತೈತಿ. ಏನಪ್ಪ ಹಿಂಗಾಯ್ತು ನಂದು ನನ್ನ ಮಗಳದು ಅಂತಾರ. ಹೆಂಗೋ ಇಲ್ಲಿ ಕುತ್ಕೊಂಡ್ರೆ ಅದಕ್ಕೊಂದಿಟ್ಟು ಪರವಾಗಿಲ್ಲ, ಸಮಾಧಾನ ಆಯ್ತು. ಇಲ್ಲಿ ಯಾರೂ ಇಲ್ಲ ತಲೆ ತಿನ್ನೋ ಅಂತಾರು. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆಗೇನು ಹರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ, ನಮಗಾಗಿ ಬಂದ ವ್ಯಥೆಯೋ. ಶ್ರೀದೇವಿ ಮೂದೇವಿ ಏನು ಗೊತ್ತಾಗಲ್ಲ ಅಂತಂದರೆ ನೋಡ್ದ, ನನ್ನೂ ರಾಣಿನೇನೆ ಸಿಗಾಕ್ಸ್ಬಿಟ್ಲಲ್ಲ, ಅವಳನ್ನ ಸಿಗಾಕ್ಸೋಣ ಅಂತ ನಾವು ಏನೇನೋ ಪ್ಲ್ಯಾನ್ ಮಾಡಿದ್ರೆ. ಓ ಈಗ ಅಲ್ಲಾಗಿರೋ ವಿಷಯನೆಲ್ಲನ ಹೋಗಿ ಹೇಳ್ತಾಳೇನೋ ತವ್ರ ಮನೆಗೆ. ನಮ್ಮ ಅತ್ತೆಗೆ ಹಿಂಗಾಗಿ ಮಾಡಕ್ಕೆ ಹೋತು, ನಮ್ಮ ಅತ್ತೆನೇ ಸಿಗಾಕಂತು ಅಂತನ ಹೇಳಕ್ಕೆ ಹೋಗಿರ್ತಾಳೆ ಸಾಮಾನ್ಯ. ನಾನು ಅಲ್ಲಿಗೆ ಹೋಗದೆ ಇರೋದೇ ಒಳ್ಳೇದಾಯ್ತು. ನಮ್ಮ ಅಣ್ಣಯ್ಯರ ಮನೆಗೆ ಹೋಗಿದ್ರೆ ಅವಳು ಬಂದು ಅಲ್ಕಿಸಿ ಹೇಳು ಹಂಗೆ ಹಿಂಗೆ ಅಂತಾನ. ಹೆಂಗೋ ನಾನು ಇಲ್ಲಿ ನಮ್ಮ ರಾಣಿರ ಮನೆಗೆ ಬಂದೆ, ಅದಕ್ಕೆ ಯಾರಿಗೂ ಅನುಮಾನ ಬರಲ್ಲ. ಅಯ್ಯೋ ಇದೇನಪ್ಪ ಇದು, ಏನು ಮಾಡೋದು ಅಂತನ ಒಂದು ತಿಳಿತಿಲ್ಲ. ಹೋಗತ್ತ, ಊಟ ಮಾಡೋಣ ಅಂದರೆ ಊಟ ಸೇರಲ್ಲ, ಮನೆ ಕಂಡ್ರೆ ನಿದ್ದೆ ಬರಲ್ಲ. ಎಂಥ ಕೆಲಸ ಆಯಿತು ಅಮ್ಮೂದೇವಿಯಿಂದನ ನನಗೆ ಇಷ್ಟೊಂದು ತೊಂದರೆ ಆಯ್ತಲ್ಲ. ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು. ಕಳ್ತನ ಮಾಡೋಕ್ಕೆ ನನ್ನ ಮಗನಿಗೆ ದುಡ್ಡು ಬೇರೆ ಕೊಟ್ಟು ಆ ಭೀಮನಿಗೆ ಸುಳ್ಳು ನನ್ನ ಮಗ. ನೋಡ್ದ, ಇವಳು ಏನೋ ಹೇಳ್ಬಿಟ್ಲಂತೆ, ಅವನಿಗೆ ನಾನು ಅದೇ ಆಗ್ಬಿಡ್ತಂತೆ. ದರಿದ್ರ ತಾನು. ದೇವಮ್ಮ ದೇವಮ್ಮ, ಅವಳು ಯಾರು? ನಮ್ಮ ಜಯಮ್ಮ ಇದ್ದಂಗಿದ್ದಾಳೆ. ಜಯಮ್ಮ ನೋಡು. ಅತ್ತೆ, ಜಯಮ್ಮನೇನೆ. ರಾಣಿರೂರಿಗೆ ಬಂದಿರ್ಬೇಕೇನೋ ರಾಣಿರ ಮನೆಗೆ. ಯಾಕೋ ಬಂದು ಇಲ್ಲಿ ಕುತ್ಕೊಂಡವಳೆ ಜಯಮ್ಮ. ನಡೀರಿ ಮಾತಾಡ್ಸೋಣ. ಹೆಂಗೋ ನಮ್ಮ ಜಯಮ್ಮನೂ ಇಲ್ಲೇ ಇದ್ದಾಳೆ, ಅವಳನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೋದು. ಇವಳು ಅಲ್ಲ, ಇವಳು ಒಬ್ಳು ಬಂದು ಇಲ್ಲೇ ಕುತ್ಕೊಂಡವಳೆ. ಇಲ್ಲಿ ನೀನೇ ಬರಿಲ್ಲ. ಜಯಮ್ಮ ಜಯಮ್ಮ, ಇದ್ಯಾಕೆ ಹಿಂಗೆ ಒಂಟಿಯಾಗಿ ಹಿಂಗೆ ಕುತ್ಕೊಂಡಿದ್ಯಾ? ಏನಾಯ್ತು ನಿನ್ಗೆ? ಅತ್ತೆ ಅತ್ತೆ, ಜಯಮ್ಮ ಯಾಕೆ ಮಾತಾಡ್ತಾ ಇಲ್ವಲ್ಲ? ಕಿವಿ ಕೇಳಿಸಲ್ವಾ? ಅದ್ರಕ್ಕೂ ಒಂದ್ ಸ್ವಲ್ಪ ಮಾತಾಡ್ಸ್ರಿ. ಏಯ್ ಯಪ್ಪ ಯಪ್ಪ, ದಿವ ದಿವ ದಿವ. ಅಯ್ಯೋ ದೇವ್ರೆ, ಇವಳಿಗೇನು ಬಂತು ರೋಗ? ಅಲ್ಲ ಮಾತಾಡ್ಸಿರಿ, ಓಡತ್ತಾಳ ನೋಡಿ ಎದ್ದು. ಏ ಜಯಮ್ಮ, ಯಾಕೆ ಹೆಂಗ್ ಓಡತ್ತಾ ಇದ್ಯಾ? ಇದೇನಿದು, ನಮ್ಮಮ್ಮ ಇಲ್ಲಿಗೆ ಬಂದಿತ್ತಾ? ಏನಮ್ಮ ಇದು, ಇಲ್ಲಿಗೆ ಯಾಕೆ ಬಂದೆ? ಜಯಮ್ಮ, ಅದು ಬತ್ತೀನಿ ನಾನು ಅಂತೂ. ನಾನು ಕಮಲ ನೋಡ್ಕೊಂಬರಕ್ಕೆ ಹೋಗ್ತೀನಿ ಅಂತಂದೆ. ನಾನು ಬತ್ತಿನ ಕಡೆ ಕರ್ಕೊಂಡೋಗು, ಹಂಗೇನೆ ರಾಣಿರ ಮನೆಗೆ ಹೋಗ್ಬೇಕು, ರಾಣಿನೂ ನೋಡ್ಕೊಂಡು ಮಾತಾಡ್ಸ್ಕೊ ಬರ್ಬೇಕು ಅಂತ ಅದಕ್ಕೆ ಕರ್ಕೊಂಬಂದೆ. ನೀನ್ ನೋಡಿದ್ರೆ ಯಾಕೆ ಇಲ್ಲಿ ಕುಕ್ಕಣಿದ್ಯಾ? ಯಾಕೆ ಏನಾಯ್ತು? ಯಾಕೆ ಸಪ್ಪು ಕುಕ್ಕಣಿ ಹಿಂಗಿದ್ದೆ? ಏನಾಯ್ತು ಜಯಮ್ಮ, ಒಬ್ಳೆ ಬಂದು ಇಲ್ಲಿ ಕುಕ್ಕಣಿದ್ಯಾ? ನೀನೇನು ನಮ್ಮಮ್ಮನ ಕರ್ಕೊಂಡು ಇಲ್ಲಿಗಾನ ಬಂದಿದ್ಯಾ? ಯಾಕೆ? ಏನೇ ಜಯಮ್ಮ ಹಂಗ್ ನೋಡ್ತಾ ಇದ್ಯಾ? ಯಾಕೆ ನಾನು ಬರ್ಬಾರ್ದಾಗಿತ್ತ ಇಲ್ಲಿಗೆ? ಯಮ್ಮ, ನೀನ್ ಬರ್ಬಾರ್ದು ಅಂತ ಅಲ್ಲ ಹೇಳಿದ್ದು. ನೀನ್ ಬತ್ತೀನಿ ಅಂದಿದ್ರೆ ಅತ್ತಿಗೆನ ಕರ್ಕೊಂಡ್ ಬರ್ಬೇಕಾಗಿತ್ತು. ಅದು ಬಿಟ್ಬಿಟ್ಟು ಈ ಅಮ್ಮನ ಜೊತೆಗೆ ಯಾಕೆ ಬಂದೆ ನೀನು? ನಿಮ್ಮ ಅತ್ತಿಗೆನ? ನಿಮ್ಮ ಅತ್ತಿಗೆನೇ, ನಿಮ್ಮ ಅಣ್ಣನ ಹೆಂಡ್ತಿನ ಇವಳುನು. ಅಂತೂ ಇಂತೂ ಅತ್ತಿಗೆ ಅಂತ ಕರ್ದಿಯಲ್ಲ ದೇವಮ್ಮನೂ. ನಾನು ಎಲ್ಲಿ ಸಿಟ್ ಮಾಡ್ಕೊಂತೀಯೋ ಅನ್ಕೊಂಡಿದ್ದೆ. ಅಲ್ಲ, ಏನ್ ಸಮಾಚಾರ? ಯಾಕೆ ಏನಾಯ್ತು ನಿನ್ಗೆ? ಅಯ್ಯೋ, ನಾನೇ ಈ ಅಮ್ಮನ ಅತ್ತಿಗೆ ಅಂತ ಕರೀಲಿ? ಅತ್ತಿಗೆ ಅಲ್ಲ ನಾನು ಹೇಳಿದ್ದು, ಅತ್ತಿಗೆ ಕಾಳಮ್ಮ ಅತ್ತಿಗೆ. ಅವ್ರ ಜೊತೆಗೆ ಬರಬಹುದಾಗಿತ್ತು ಅಂತ ಈ ಅಮ್ಮನ ಜೊತೆಗೆ ಯಾಕೆ ಬಂದೆ ನಾನು? ಓ ಹೌದಾ? ನೀನ್ ಎಷ್ಟು ದಿನ ಆಯ್ತು ಬಂದಿಲ್ಲಿ? ನಾನು ಬಂದಿನ 2 ದಿವಸ ಆಯ್ತು ಅಷ್ಟೇನೆ. ನೀನೇನಿಲ್ಲಿ? ನೀನ್ ಯಾಕೆ ಬರಕ್ ಹೋದೆ?
ಓ ನಾನು ನೋಡಕ್ ಬರ್ಬೇಕು ಅನ್ಕೊಂಡಿದ್ದ ಬರ್ಬೇಕು ತಾನೆ ಮತ್ತೆ ಇಲ್ಲಿ ಮಗಳ ಊರಿಗೆ ಬಂದು ಇಲ್ಲೇನ್ ಮಾಡ್ತಾ ಇದ್ಯಾ ಆಹಾ ಸಿಕ್ಕದಾಗ ಮಾತ್ರ ನೋಡ್ಬೇಕು ಅನ್ನಿಸ್ತಿತ್ತು ಅಂತ ಹೇಳೋದು ನೋಡ್ಬೇಕು ಅನಿಸ್ದಾಗ ಬರೋದೇ ಇಲ್ಲ ಊರಿಗೆ ಬತ್ತೀಯ ಆ ನೇತ್ರನು ಕಾಳಮ್ಮನು ಮಾತಾಡ್ಸ್ಕೊಂಡು ಅದೇ ಬತ್ತೀಯ ನನ್ನ ವಿಚಾರಿಸೋದೇ ಇಲ್ಲ ನೀನು ಅಯ್ಯ ಏನ್ ಮಗಳು ಏನ್ ಕತ್ತಿಯ ಹೋಗತ್ತ ನಿನಗೆ ಈಟೊಂದು ವಯಸ್ಸಾದ್ರೂ ಇನ್ನೊಂದು ಈಟನು ಬುದ್ಧಿ ಬೆಳವಣಿಗೆ ಆಗಿಲ್ಲ ಕಣೆ ಜಯಮ್ಮ ಹೇಳತ್ತ ಏನ್ ಮಗಳು ಏನ ನಿನ್ನಂತೂ ನಾನು ತಿದ್ದಿ ಸಾಕಾಗೋಯ್ತು ಇಲ್ಲಿ ಮಗಳು ಮನೆಗೆ ಬಂದು ಕುತ್ಕೊಂಡು ಏನ್ ಮಾಡ್ತಾ ಇದ್ಯಾ ಅಯ್ಯೋ ಈ ಕಿವುಡಮ್ಮ ಯಾಕೆ ಬಂದ್ಲೋ ಏನೋ ಇಲ್ಲಿಗೆ ನನ್ನ ತಲೆ ತಿನ್ನಕ್ ಬಂದೈತಿ ಇದು ನನಗೆ ಗಂಡನ ಮನೆ ಸಮಸ್ಯೆ ಅಂತದ್ರಾಗೆ ಇದು ಬೇರೆ ಬಂದು ತಲೆ ತಿಂತೈತಲ್ಲಪ್ಪ ಅಯ್ಯೋ ಇದು ಯಾಕಪ್ಪ ಬಂತು ಈ ಅಮ್ಮ ಬೇರೆ ಬಂದೇವಳೆ ನಾನು ಇಲ್ಲಿ ಬಂದಿರೋದು ಈ ಅಮ್ಮಗೆ ಗೊತ್ತಾಗುತ್ತಾ ಏನಾದ್ರೂ ನನ್ನ ಸೊಸೆ ಆಲೇನೆ ಊರಿಗೆ ಹೋಗಿ ಏನಾನ ಹೇಳ್ಬಿಟ್ಟವಳ ಎಲ್ಲನ ನಾನು ಜಗಳ ಮಾಡ್ಕೊಂಡ್ ಬಂದಿರೋದು ರಾಣಿ ಬರ್ದೇ ಇರೋದು ಎಲ್ಲನ ಅದಕ್ಕೇನೆ ನೋಡ್ಕೊಂಡು ಹೋಗಕ್ಕೆ ನೋಡ್ಕೊಂಡು ಆಡ್ಕೆಮನ ಅಂತ ಬಂದ್ಲು ಹೆಂಗೆ ಮಗಳು ನೋಡಕ್ಕೆ ಅಂತ ನಾನು ನೆಪ ಮಾಡ್ಕೊಂಡು ಯಮ್ಮ ದೇವಿ ನನ್ಗೆ ಯಾಕೋ ಹಂಗೆ ಅನ್ನಿಸ್ತಾ ಐತೆ ಏ ಜಯಿ ಏನೇ ನೀನು ಅಟ್ಲ ತಿರ್ಕೊಂಡು ಏನ್ ಯೋಚನೆ ಮಾಡ್ತಾ ಇದ್ದೀಯ ಯಾವಾಗ ಬಂದೆ ಈ ಊರಿಗೆ ಎಷ್ಟು ದಿನ ಆತು ಬಂದು ಒಂದ್ ದಿವಸ ಆತು ಒಂದು ವಾರ ಆತ ಒಂದು ವಾರದಿಂದ ನಾ ಇಲ್ಲೇನೇ ಮಾಡ್ತಾ ಇದ್ಯಾ ಊರಿಗೆ ಹೋಗೋದ್ ಬಿಟ್ಟು ಅಯ್ಯ ನೀನಂತೂ ಎಲ್ಗನ ಹೋದ್ರೆ ಸಾಕು ಅಲ್ಲೇ ಜಾಂಡ ಊರ್ ಬಿಡ್ತೀಯ ಊರಿಗೆ ಹೋಗೋಣ ಗಂಡ ಮಕ್ಕಳು ಹುಡ್ಗೊಂದ್ ಪೆದ್ದ ಹುಡ್ಗೊಂದ್ ಐತೆ ಸುಂದ್ರ ಅದನ್ನ ನೋಡ್ಕೋಬೇಕು ಮನೆ ಮಠ ಅಂಬೋದು ಜವಾಬ್ದಾರಿ ಇಲ್ವೇನೆ ನಿನ್ಗೆ ಮಗಳ ಮನೆಗೆ ಬಂದು ಇಲ್ಲಿ ಕುಕ್ಕರ್ಸ್ಕೊಂಡಿದ್ಯಲ್ಲ ಅವ್ರು ಏನಂತಮಲ್ಲ ನೆಂಟ್ರು ಇದೇನಪ್ಪ ನಮ್ಮ ಅತ್ತಿ ಬಂದು ಇಲ್ಲೇ ಜಾಂಡ ಊರವಳೆ ಅವ್ರ ಮನೆಗೆ ಹೋಗೋದ್ ಬಿಟ್ಟು ಅಂತ ನಾ ಬೈಕೆ ಮೇಲೆ ನೀನ್ ನಡಿಯ ಅಯ್ಯ ನಿನಗೆ ಅದನ್ನು ಹೇಳ್ಕೊಡ್ಬೇಕೆ ನಾನು ನಡಿ ಇವತ್ತೇನೆ ಊರಿಗೆ ನಡಿ ನೀನು ಇಲ್ಲಿರ್ಬೇಡ ಊರಿಗ ನೀನ ಒಂದ್ ದಿವಸ ಆಗೈತೆ ಅಷ್ಟೇನೆ ಸುಮ್ಮನೆ ಹೋಗಮ್ಮ ನೀನು ತಲೆ ತಿನ್ಬೇಡ ಯಾಕಾದ್ರೂ ಬಂದ ಏನ್ ಸುಡ್ಗಾಡು ನಾನು ಹೆಂಗ್ ಬರ್ಲ ನೆಮ್ಮದಿಯಾಗಿ ಒಂದ್ ಅರ್ಧ ಗಂಟೆ ಕುತ್ಕೊಂಡು ಹೋಗೋಣ ಅಂತ ಬಂದ್ರೆ ಅದಕ್ಕೂ ಕಲ್ಲು ಹಾಕಿರಲ್ಲ ನೀವಿಬ್ರು ಬಂದಿಲ್ಲಿ ಎಲ್ಲಿಂದ ಬಂದ್ರಿ ಈಕಿ ಇಲ್ಲಾಸಿ ಬಂದಿದ್ರ ಅದು ಬಸ್ಸು ಅಲ್ಲೇ ಆ ಕಡೆಗೆ ಅಲ್ಲಿ ಕ್ರಾಸ್ ಹತ್ರ ಇಳಿಸಿ ಹೋಯ್ತು ಇನ್ನೇನ್ ದೂರ ಏನಿಲ್ವಲ್ಲ ಅಂತ ಹೇಳಿ ನಡ್ಕೊಂಡೆ ಬಂದ್ವಿ ನಾನು ಅತ್ತೇನು ಜಯಮ್ಮ ಬಂದವರು ಸೀದಾ ಮನೆಗೆ ನೆಟ್ಟು ಹೋಗ್ಬೇಕಾನೆ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ಇವಜ್ಜಿನ ಯಾಕೆ ಕರ್ಕೊಂಬಂದೆ ನೀನ್ ಇಲ್ಲಿ ಏನೋ ಮೊಮ್ಮಗಳು ನೋಡ್ಬೇಕು ಅಂತ ಹೇಳ್ತು ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಭಾರತೆ ಹೋಗೋಣ ಅಂತ ಹೇಳಿ ಕರ್ಕೊಂಬಂದೆ ಅದಕ್ಕೆ ಯಾಕೆ ಹಿಂಗ ಆಡ್ತಾ ಇದೀಯ ಜಯಮ್ಮ ನಡಿ ಹೋಗೋಣ ಏ ಜಯಮ್ಮ ಬಾಯ್ ತೆರ್ಕೊಂಡು ಏನ್ ನಿಂತಿದ್ಯಾ ನಡಿ ನಿಮ್ ಊರಿಗೆ ನಡಿ ನೀನು ಸಣ್ಣ ದಿನ ಇರ್ಬೇಡ ಮಗಳೂರಾಗೆ ನೀನ್ ಇದ್ದೊಟ್ಟನು ರಾಣಿಗೆ ಅಪಾಯ ಅವಳ ಸಂಸಾರಕ್ಕೇನೆ ಅಪಾಯ ನೀನು ಸ್ಯಾನ ದಿನ ಇರಬೇಡ ನಮ್ಮ ಮೊಮ್ಮಗಳು ಊರಾಗೆ ನಡಿ ನಿಮ್ಮ ಊರಿಗೆ ನಾನೇ ಬಸ್ ಹತ್ತಿಸ್ತೀನಿ ನಡಿತಾಯಿ ನೀನು ಒಂದು ವಾರ ಆಯ್ತು ಅಂತೀಯ ಇಲ್ಲಿ ಬಂದು ಸೇರ್ಕೊಂಡು ಏನ್ ಮಾಡ್ತಾ ಇದೀಯಾ ದೇವ್ರಿ ಇದೇನಿದು ನಿಮ್ಮ ಊರಿಗೆ ನಡಿ ಅಂತ ಐತೆ ನಮ್ಮಮ್ಮಯ್ಯ ನಾನು ಊರಿಗೆ ಹೋಗಿ ಏನಪ್ಪ ಮಾಡ್ಲಿ ಇವ್ರು ಯಾಕಪ್ಪ ಬಂದ್ರು ಒಳ್ಳೆ ಪಜಿತಿ ಆಯ್ತಲ್ಲ ಈ ದೇವಮ್ಮ ಬರೋದ್ ಬಂದೇವಳೆ ಈ ನಮ್ಮಮ್ಮನ ಯಾಕಪ್ಪ ಯಾಕಂಬಂದ್ಲು ಇಲ್ಲಿಗೆ ಏನ್ ಮಾಡೋದೀಗ ಅಯ್ಯೋ ಏನ್ ವ್ಯವಸ್ಥೆ ಮಾಡ್ಕೊಂಡು ನಿಂತಿದ್ಯಾ ನಡಿ ಕಮಲಮ್ಮರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಹಂಗೇನೆ ರಾಣಿನ ಮಾತಾಡ್ಸ್ಕೊಂಡು ನಿನ್ನ ಬಸ್ಸಿಗೆ ಹತ್ತಿಸ್ತೀನಿ ನೀನು ನಿಮ್ಮ ಊರಿಗೆ ಹೋಗು ನೀನು ಬೇಗ ಶಾನೆ ದಿನ ಇರ್ಬೇಡ ನೀನು ನಿನ್ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತೈತೆ ನೀನ್ ಒಳ್ಳೆ ಬುದ್ಧಿ ಅಂತ ಹೇಳ್ಕೊಡಲ್ಲ ನೀನ್ ಇದ್ದೋಟನು ರಾಣಿ ಸಂಸಾರಕ್ಕೇನೆ ಅಪಾಯ ಯಮ್ಮ ನಾನು ಬಂದು ಒಂದ್ ವಾರ ಆಗಿಲ್ಲ ಒಂದ್ ದಿವಸ 2 ದಿವಸ ಆಗೈತೆ ಅಷ್ಟೇನೆ ಸುಮ್ಮನಿರು ನಾನೆಲ್ಲ ಹೋಗೋದ್ ಗೊತ್ತೈತಿ ನಾನು ಯಾಕೆ ಸಂಸಾರ ಹಾಳು ಮಾಡೋಣ ನನ್ನ ಮಗಳ ಸಂಸಾರನ ನನಗೆ ನಾನೇ ಹಾಳು ಮಾಡಕ್ಕೆ ನನ್ನ ಕೈಯಾರೇನೆ ನನಗೇನು ಬುದ್ಧಿಗಿದ್ದಿ ಐತಾ ಇಲ್ಲ ಅನ್ಕೊಂಡಿದ್ಯಾ ನೀನು ಸುಮ್ಮನೆ ಇರೋದ್ ಕಲ್ತ್ಕ ಕಿವೆ ಕೆಲಸ ಮಾಡಲ್ಲ ನಾನಂತ ಹೇಳಿ ನೀನಂತ ತಿಳ್ಕೊಂತಿಯಲ್ಲ 2 ದಿವಸ ಆತ ಸಾಕು 2 ದಿವಸ ಆದ್ರೆ ನಡಿ ನಿಮ್ಮ ಊರಿಗೆ ನನಗೂ ಕಿವೆ ಕೇಳಿಸ್ತವೆ ನೀನ್ ಯಾಕಂಗ ಬಾಯೆಲ್ಲ ಅರಿಸ್ಕೊಂತಿ ಹಂಗೇನೆ ಬಾಯಿ ಇಟ್ಟಾಗ್ಲ ಮಾಡ್ಕೊಂಡು ನೀನ್ ಎಂಜ್ಲೆಲ್ಲ ನನ್ನ ಮಕ್ ಸಿಡೀತಿ ನಡಿಗೆ ಸಾಕು 2 ದಿವಸ ಆಗ್ಲಿ ಸಾಕು ನಡಿ ನಿಮ್ಮ ಊರಿಗೆ ಬಸ್ ಹತ್ತಿಸ್ತೀನಿ ಅಯ್ಯೋ ಈ ನನಗೆ ಬರ್ತಾರೆ ಸಿಟ್ಟಿಗೆ ಏನಂತ ತಗೊಂಡು ಹಾಕ್ಬಿಡೋಣ ನಮ್ಮಂಗಾಗೈತಿ ಕಿವೆ ಕೇಳಿಸ್ತಿದ್ರು ಇಲ್ಲಿ ಬಂದು ನನಗೆ ಒಳ್ಳೆ ಇದಾಯ್ತಲ್ಲಪ್ಪ ಒಂದು ಏನೋ ಇಲ್ಲಾದ್ರೂ ನೆಮ್ಮದಿಯಾಗಿರೋಣ ಒಂದು 2 ದಿವಸ ಅಂತ ಬಂದ್ರೆ ಇಲ್ಗೂ ಈ ನಮ್ಮಮ್ಮಗೆ ಬಂದು ಊರಿಗೆ ನಡಿ ಅಂತ ಹೇಳ್ತೈತಲ್ಲ ಊರಿಗೆ ನಾನು ಹೋಗಕ್ಕಾಗುತ್ತಾ ಅಯ್ಯೋ ಯಾಕೆ ಜಯಮ್ಮ ಊರಿಗೆ ಹೋಗಕ್ಕಾಗಲ್ವಾ ನಿನಗೆ ಏನ್ ಮಾತಾಡ್ತಾ ಇದ್ಯಾ ಇವಳಬ್ಳು ಮಧ್ಯದಾಗಿ ಮಾತಾಡ್ಸಿದ್ರು ಮಾತಾಡ್ಸ್ಕೊಂಬತ್ತಾಳೆ ಸುಮ್ಮನ ಬರ್ರಿ ಏನೋ ಹೇಳಿ ಸಾಕಂಗೆ ಕೊಯ್ಯಮ್ಮ ಹೋಗ್ತಾಳೆ ಬಾರೇ ದೇವಮ್ಮ ಹೀರಿ ಅಲ್ಲ ಅಮ್ಮಯ್ಯ ನೋಡಿದ್ರೆ ಸಂತೋಷ ಪಡ್ತಾರೆ ಈ ಜಯಮ್ಮ ನೋಡಿರಿ ಅವ್ರ ಅಮ್ಮಯ್ಯ ನೋಡಿದ್ರೆ ಹಂಗೇನೆ ಉರ್ದ್ ಬೀಳ್ತಾ ಇದ್ದಾಳೆ ಯಾಕಾದ್ರೂ ಬಂತು ಅಮ್ಮಂಗೆ ಏನಪ್ಪ ಈ ಜಯಮ್ಮಂದು ಏನು ಅರ್ಥ ಆಗಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ